ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಆಗಲಿ. ಇವತ್ತಿನ ದಿನದಿಂದ ನಾವು ದೇವರ ವಾಕ್ಯಕ್ಕೆ ಹೋಗೋಕ್ಕೆ ಮುಂಚೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ. ದೇವರೇ, ನೀನು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸ್ತಾ ಇದ್ದೀರ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಸ್ವಾಮಿ. ಈ ವಾಕ್ಯ ಭಾಗಗಳನ್ನು ನೀವು ಆಶೀರ್ವಾದ ಮಾಡೋ. ಕೇಳುವಂಥ ಜನರು ಆಸಕ್ತಿಯಿಂದ ಅವರು ನಿಮ್ಮ ವಾಕ್ಯಗಳನ್ನು ಕೇಳಿ ಮತ್ತು ಇದರಿಂದ ಕಳೆಯೋಕ್ಕೆ ನೀನು ಅವರು ಸಹಾಯ ಮಾಡು. ಎಲ್ಲ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೀವಿ, ಆಮೆನ್. ದೇವರ ವಾಕ್ಯದಲ್ಲಿ ನಾವು ನೋಡೋದಾದರೆ ಎಷ್ಟೋ ಒಂದು ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಗುತ್ತೆ. ಸುವಾರ್ತೆ ಸಾರುವಾಗ ಜನರು ನಮ್ಮನ್ನು ತುಂಬ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ನೀವು 3 ದೇವರುಗಳನ್ನು ಆರಾಧನೆ ಮಾಡ್ತೀರಾ, ಅಂದರೆ ತಂದೆ, ಮಗ, ಪರಿಶುದ್ಧಾತ್ಮ, 3 ದೇವರನ್ನು ನೀವು ಆರಾಧನೆ ಮಾಡ್ತಾರೆ. ಆದರೂ ಬೈಬಲಲ್ಲಿ ನಾವು ನೋಡೋದಾದರೆ ಬೈಬಲಲ್ಲಿ 3 ದೇವರುಗಳನ್ನು ನಾವು ಆರಾಧನೆ ಮಾಡ್ತೇವೆ ಅಂತ ಬೈಬಲ್ ಹೇಳಲ್ಲ. ನಾವು ಒಬ್ಬ ದೇವರನ್ನು ಆರಾಧನೆ ಮಾಡ್ತೀವಿ. ಈ 3 ಜನ ಸೇರಿ ಒಬ್ಬ ದೇವರು ಅಂತ ನಾವು ಜನರಿಗೆ ಹೇಳಬಹುದು. ಯಾಕಂದರೆ ಬೈಬಲನ್ನು ಹೇಳುತ್ತೆ. ಬೈಬಲಲ್ಲಿ ನಾವು ನೋಡೋದಾದರೆ ದೇವರ ವಾಕ್ಯದಲ್ಲಿ ಧರ್ಮೋಪದೇಶಕಾಂಡ 6ನೇ ಅಧ್ಯಾಯ 4ನೇ ವಚನದಲ್ಲಿ ಏನು ಹೇಳುತ್ತೆ ಅಂದರೆ ಒಬ್ಬೇ ದೇವರಿದ್ದಾರೆ ಅಂತ ದೇವರ ವಾಕ್ಯ ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲ, 1ನೇ ತಿಮೋತಿ 2ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ಅದೇನು ಹೇಳ್ತೇವೆ ಅಂದರೆ ಒಬ್ಬನೇ ದೇವರಿದ್ದಾರೆ. ಈ ಒಬ್ಬನೇ ದೇವರು ನಾವು ಬೈಬಲಲ್ಲಿ ನೋಡ್ತೀವಿ, ನಾವು ಅವರಿಗೆ ಹೇಳ್ಬೋದು. ಅಷ್ಟು ಮಾತ್ರ ಅಲ್ಲ, ನಾವು ಆದಿಕಾಂಡದಲ್ಲಿ 1ನೇ ಅಧ್ಯಾಯ 26ನೇ ವಚನದಲ್ಲಿನೂ ದೇವರ ವಾಕ್ಯ ಹೇಳುತ್ತೆ, ಬನ್ನಿ ನಾವು ಹೋಗಿ ಮನುಷ್ಯರನ್ನು ನನ್ನ ಸ್ವರೂಪದಲ್ಲಿ ಮಾಡೋಣ ಅಂತ ದೇವರ ವಾಕ್ಯ ಹೇಳುತ್ತೆ. ಅದೇ ರೀತಿಯಾಗಿ ದೇವರು ನಾವು ಬನ್ನಿ ಹೋಗೋಣ ಅಂದರೆ ತಂದೆ, ಮಗ ಮತ್ತು ಪರಿಶುದ್ಧಾತ್ಮ ಈ 3 ಜನ ಸೇರಿ ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ ಅಂತ ನಾವು ಬೈಬಲಲ್ಲಿ ನೋಡ್ತೀವಿ. ಆಮೇಲೆ ಅದೇ ಪುಸ್ತಕದಲ್ಲಿ 3ನೇ ಅಧ್ಯಾಯ 22ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಮನುಷ್ಯನು ನಮ್ಮ ಥರ ಆಗಿದ್ದಾನೆ. ನಮ್ಮ ಥರ ಅಂದರೆ ತಂದೆ, ಮಗ, ಪರಿಶುದ್ಧಾತ್ಮ ಅವ್ರ ಸ್ವರೂಪದಲ್ಲಿ ದೇವರು ನಮ್ಮನ್ನು ಮಾಡಿದ್ದಾರೆ ಅಂತ ದೇವರ ವಾಕ್ಯ ಹೇಳುತ್ತೆ. ಅದೇ ರೀತಿಯಾಗಿ ನಾವು ಎಷ್ಟೋ ವಚನಗಳಲ್ಲಿ ನೋಡ್ಬೋದು, ತಂದೆ, ಮಗ, ಪರಿಶುದ್ಧಾತ್ಮ. ಆದರೂ ಈ 3 ದೇವರುಗಳಲ್ಲ, ಒಂದೇ ದೇವರಂತ ನಾವು ಹೇಳ್ಬೋದು. ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿಗೆ ಎಷ್ಟೋ ಒಂದು ಹೆಸರುಗಳಿದೆ. ಆದರೂ ಅವರು ಯೇಸು ಸ್ವಾಮಿ ಅನ್ನ ದೇವರ ವಾಕ್ಯ ಅಂತ ಹೇಳಲ್ಪಟ್ಟಿದೆ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ ಅಂದರೆ ಆ ವಾಕ್ಯ ದೇವರು ಆಗಿದ್ದಾರೆ ಅಂತ. ದೇವರು ಆ ವಾಕ್ಯದಿಂದ ಆ ವಾಕ್ಯ ದೇವರಾಗಿದ್ದಾರೆ ಅಂತ ನಾವು ನೋಡ್ತೀವಿ. ಅದೇ ರೀತಿಯಾಗಿ ನಾವು ನೋಡ್ತೀವಿ, ತಂದೆ ಯೇಸು ಸ್ವಾಮಿ ಹೇಳ್ತಾರೆ, ಯಾರು ತಂದೆನನ್ನು ನೋಡಿದ್ದಾರೆ ಅವರು ನನ್ನನ್ನು ನೋಡಿದ್ದಾರೆ. ಅಷ್ಟು ಮಾತ್ರ ಇಲ್ಲ, ಅವರು ಹೇಳ್ತಾರೆ ನಾನು ತಂದೆಯು ಒಬ್ಬರಾಗಿದ್ದೀವಿ ಅಂತ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ಅದನ್ನು ನೋಡ್ತೀವಿ. ಈ 3 ಜನ ಇದ್ದಾರೆ, ಆದರೂ ಈ 3 ಜನ ಒಬ್ಬರೊಬ್ಬರಿಗೆ ಸೇರಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಒಂಟಿಯಾಗಿ ಯಾವುದೋ ಒಂದು ಕೆಲಸವನ್ನು ಮಾಡಲ್ಲ. ಅದೇ ರೀತಿಯಾಗಿ ನಾವು ನೋಡ್ತೀವಿ, ಪರಿಶುದ್ಧ ಆತ್ಮದ ಕಾರ್ಯದಿಂದ ನಾವು ನೋಡ್ತೀವಿ, ದೇವರು ಯಾವಾಗ ನಾವು ಅನನೀಯ ಮತ್ತು ಸಫರ ಜೀವಿತದಲ್ಲಿ ನೋಡ್ತೀವಿ, ಅವರು ಪ್ರೇಷಿತರ ಕೃತ್ಯದಲ್ಲಿ 5ನೇ ಅಧ್ಯಾಯ 3ನೇ ವಚನ ಮತ್ತು 4ನೇ ವಚನದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಸೈತಾನನು ನಿಮ್ಮ ಹೃದಯದಲ್ಲಿ ಈ ಒಂದು ಕೆಲಸವನ್ನು ಮಾಡಿದ್ದಾರೆ, ಆದರೂ ನೀವು ಪರಿಶುದ್ಧ ಆತ್ಮಕ್ಕೆ ಯಾಕೆ ಸುಳ್ಳು ಹೇಳಿದ್ದೀರ ಅಂತ ದೇವರ ವಾಕ್ಯ ಹೇಳುತ್ತೆ. ನೀವು ಮನುಷ್ಯರ ಹತ್ರ ಸುಳ್ಳು ಹೇಳಿಲ್ಲ, ನೀವು ದೇವರ ಹತ್ರ ಸುಳ್ಳು ಹೇಳಿದ್ದೀರಾ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಸೊ ನಾವು ನೋಡೋದಾದರೆ ಈ 3 ಜನನ ಸೇರಿ ಒಂದೇ ಇದ್ದಾರೆ, ಅವರು ಬೇರೆ ಬೇರೆಯಾಗಿ ಇಲ್ಲ ಅಂತ ನಾವು ಜನರಿಗೆ ಹೇಳಬಹುದು. ಇಂಥ ರೀತಿಯಾಗಿ ನಾವು ಜನರು ಹೇಳುವಾಗ ನೀವು ಹೇಗೆ 3 ದೇವರನ್ನು ಆರಾಧನೆ ಮಾಡ್ತೀವಿ, ನಾವು ಅವ್ರಿಗೆ ಚೆನ್ನಾಗಿ ಉತ್ತರವನ್ನು ಕೊಡಬಾರ್ದು. ನಾವು 3 ದೇವರನ್ನು ಆರಾಧನೆ ಮಾಡಲ್ಲ, ನಾವು ಒಂದೇ ದೇವರನ್ನು ಆರಾಧನೆ ಮಾಡ್ತಾಯಿದ್ದೀವಿ. ಇನ್ನೊಂದು ಪ್ರಶ್ನೆಗೆ ನಾವು ಹೋಗೋಣ. ಅದು ಪ್ರಶ್ನೆ ಏನಂದರೆ, ದೇವರು ಒಳ್ಳೆಯದಾಗಿದ್ದರೆ ಯಾಕೆ ಕೆಟ್ಟದ್ದು ಈ ಒಂದು ಭೂಲೋಕದಲ್ಲಿ ನಡೀತಾ ಇದೆ? ಅದಕ್ಕೆ ನಾವು ಹೇಗೆ ಉತ್ತರ ಕೊಡ್ಬೋದು? ಅದಕ್ಕೆ ದೇವರು ಕೆಟ್ಟದಾಗಿ ಅಂತ ಅವ್ರು ಜನರು ಹೇಳ್ಬೋದು. ಯಾಕೆಂದರೆ ಕೆಟ್ಟದ್ದು ನಡೀತಾ ಇದೆ, ಅದಕ್ಕೆ ದೇವರು ಕೆಟ್ಟದಾಗಿದ್ದಾರೆ, ಅದಕ್ಕೆ ಕೆಟ್ಟದ್ದು ನಡೀತದೆ. ಆದರೂ ನಾವು ಅವರಿಗೆ ಹೇಳಬೇಕಾದದ್ದು ಏನಂದರೆ,
ಈ ಭೂಲೋಕ ಯಾವಾಗ ದೇವರು ಸೃಷ್ಟಿ ಮಾಡಿದ್ದಾರೆ ಆವಾಗ ದೇವರು ಎಲ್ಲದೂ ಚೆನ್ನಾಗಿಯೇ ಮಾಡಿದ್ದಾರೆ. ಆದರೂ ಮನುಷ್ಯನು ಆದಾಮನು ಮತ್ತು ಹವ್ವನು ಪಾಪ ಮಾಡಿದ್ದರಿಂದ ಈ ಭೂಲೋಕದಲ್ಲಿ ಪಾಪ ಬಂದಿದೆ. ಪಾಪದ ಮೂಲಕವಾಗಿ ಏನಾಗಿದೆ, ಎಲ್ಲ ಕೆಟ್ಟದ್ದನ್ನು ಬಂದಿದೆ. ಆ ಪಾಪ ಬಂದಿಲ್ಲ ಅಂದರೆ ಕೆಟ್ಟದ್ದು ಈ ಒಂದು ಭೂಲೋಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಜನರಿಗೆ ಹೇಳಬಹುದು. ಆವಾಗ ಆ ಟೈಮಲ್ಲಿನೂ ನಾವು ನೋಡಬಹುದು, ದಾವೀದನು ಮತ್ತು ಬೇರೆ ಜನರು ಅವರು ಕೀರ್ತನದಲ್ಲಿ ಹೇಳಿದ್ದಾರೆ. ಕೀರ್ತನೆ 40:12 ವಾಕ್ಯದಲ್ಲಿ ಹೇಳುತ್ತೆ, ಕೆಟ್ಟದ್ದು ನನ್ನ ಎಲ್ಲ ಅಕ್ಕಪಕ್ಕದಲ್ಲಿ ಇದೆ, ಇದರಿಂದ ನನ್ನನ್ನು ಯಾರು ಬಿಡಿಸ್ತಾರಂತ ನಾವು ನೋಡ್ತೀವಿ. ಯೆರೆಮೀಯನು 15:18 ದೇವರ ವಾಕ್ಯ ಹೇಳುತ್ತೆ, ನಾನು ಎಷ್ಟೋ ಕಷ್ಟದಲ್ಲಿದ್ದೀನಿ, ದುಃಖದಲ್ಲಿದ್ದೀನಿ, ನನ್ನ ಗಾಯ ಅದು ವಾಸಿ ಆಗಲಾರದೆ ಇದೆ ಅಂತ ಆ ವಾಕ್ಯದಲ್ಲಿ ನಾವು ನೋಡ್ತೀವಿ. ಅಂದರೆ ಇವಾಗ ಮಾತ್ರ ಅಲ್ಲ, ಆವಾಗೂ ಜನರು ದುಃಖದಲ್ಲಿ ಕಷ್ಟದಲ್ಲಿ ಇದ್ದರು ಅಂತ ನಾವು ನೋಡ್ಬೋದು. ಮತ್ತು ಆವಾಗೂ ಕೆಟ್ಟದ್ದು ಇದೆ. ಆದರೂ ಒಂದಿನ ದೇವ್ರ ವಾಕ್ಯ ಹೇಳುತ್ತೆ, ಎಲ್ಲ ಕೆಟ್ಟದ್ದು ಹೋಗಿಬಿಡುತ್ತೆ, ದೇವರು ಎಲ್ಲದೂ ಹೊಸದಾಗಿ ಮಾಡ್ತಾರಂತ. ಆ ಸಮಯದಲ್ಲಿ ಯಾವುದೂ ಕೆಟ್ಟದಿರಲ್ಲ. ಪ್ರಕಟಣೆ ಗ್ರಂಥದಲ್ಲಿ 21ನೇ ಅಧ್ಯಾಯ 5ನೇ ವಚನದಲ್ಲಿ ದೇವರು ಈ ಸೃಷ್ಟಿಯನ್ನು ತಿರುಗಾ ಇದು ಮಾಡಿಬಿಟ್ಟು ಹೊಸ ಸೃಷ್ಟಿಯನ್ನು ತಯಾರು ಮಾಡ್ತಾರೆ. ಆ ಹೊಸ ಸೃಷ್ಟಿಯಲ್ಲಿ ಯಾವಾಗಲೂ ಎಲ್ಲದೂ ಚೆನ್ನಾಗಿರುತ್ತೆ, ಎಲ್ಲ ಸರಿಯಾಗಿಬಿಡುತ್ತೆ. ಆವಾಗ ಏನು ಕೆಟ್ಟದ್ದು ಇರಲ್ಲ ಅಂತ ದೇವರು ವಾಕ್ಯದಲ್ಲಿ ನಾವು ನೋಡ್ತೀವಿ. ಈಗ ಯಾಕೆ ಇದೆ ಅಂತೆ, ಯಾವಾಗ ಈ ಒಂದು ಆದಾಮ ಹವ್ವ ಪಾಪ ಮಾಡಿದ್ದಾರೆ ಆವಾಗಿನಿಂದ ಈ ಭೂಮಿನೂ ಶಾಪಲ್ಪಟ್ಟಿದೆ. ಮತ್ತು ಅದರ ಮೂಲಕವಾಗಿ ನಾವು ಏನಾಗಿದ್ದೇವೆ ಅಂದರೆ ಸೈತಾನನ ಮೂಲಕವಾಗಿ ನಾವು ಅದರಿಂದ ಅದಕ್ಕೆ ಒಳಗಲ್ಪಟ್ಟಿದ್ದೀವಿ. ದೇವರ ವಾಕ್ಯ ಒಂದು ಹೇಳ್ತಾ ಇದೇನೆಂದರೆ, ದೇವರು ಪ್ರೀತಿಯಾಗಿದ್ದಾರೆ. ಮತ್ತು ದೇವರು ಪ್ರೀತಿಯಾಗಿ ಇರುವಾಗ ಅವರು ಹೇಗೆ ಈ ಕೆಟ್ಟದ್ದನ್ನು ಮಾಡೋಕ್ಕೆ ಸಾಧ್ಯ? ದೇವರು ಕೆಟ್ಟದ್ದನ್ನು ಮಾಡಲ್ಲ. ನಾವು ಮಾಡಿರುವಂಥ ಒಂದು ಪಾಪದ ಮೂಲಕವಾಗಿ, ನಾವು ಮಾಡಿರುವಂಥ ಒಂದು ಕಾರ್ಯಗಳಿಗಾಗಿ ಏನಾಗುತ್ತೆ ಅಂದರೆ ನಾವು ಪಾಪಗಳಿಗೆ ಒಳಗಾಗಿ ಆಗ್ತೀವಿ. ಆವಾಗ ಏನಾಗುತ್ತೆ, ಎಲ್ಲ ಕೆಟ್ಟದು ನಮ್ಮ ಜೀವಿತದಲ್ಲಿ ಆಗೋಕ್ಕೆ ಆಗುತ್ತೆ. ಆದರೂ ನಮಗೆ ಒಂದು ಭರವಸೆ ಇದೆ. ಆ ಭರವಸೆ ಏನಂದರೆ ದೇವರು ಒಂದಿನ ಎಲ್ಲದನ್ನು ಚೆನ್ನಾಗಿ ಮಾಡ್ತಾರೆ. ಅದೇ ರೀತಿಯಾಗಿ ರೋಮರು ಬರೆದ ಪತ್ರಿಕೆ 8ನೇ ಅಧ್ಯಾಯ 22ನೇ ವಚನದಲ್ಲಿನೂ ದೇವರ ವಾಕ್ಯ ಹೇಳುತ್ತೆ, ಈ ಸೃಷ್ಟಿನೂ ಏನಾಗ್ತದೆ, ಅದು ಪಾಪದ ಮೂಲಕವಾಗಿ ಈ ಸೃಷ್ಟಿನೂ ಅಳುತ್ತಾ ಇದೆ ಅಂತ ದೇವರ ವಾಕ್ಯ ಹೇಳುತ್ತೆ. ಯಾಕೆ ಅಳುತ್ತಾ ಇದೆ ಅಂದರೆ ನಾವು ಮಾಡಿರೋಂಥ ಪಾಪಕ್ಕಾಗಿ ಈ ಭೂಮಿಯಲ್ಲಿನೂ ಕೆಲವೊಂದು ವಿಷಯ ಕೆಟ್ಟು ಹೋಗಿದೆ. ಅದರ ಮೂಲಕವಾಗಿ ದೇವರು ಒಂದಿನ ಇದು ಎಲ್ಲದನ್ನು ಸರಿ ಮಾಡ್ತಾರೆ. ಆದರೂ ದೇವರು ಕೆಟ್ಟದನ್ನು ಮಾಡಲ್ಲ. ಮನುಷ್ಯನ ಮಾಡಿರುವಂಥ ಆ ಪಾಪಗಳ ಮೂಲಕವಾಗಿ ಈ ಒಂದು ಕೆಟ್ಟಗಳನ್ನು ನಡೀತಾ ಇದೆ. ನಾವು ಕ್ರೈಸ್ತಾಗಿ ಇರುವಂಥ ಈ ಒಂದು ಕೆಟ್ಟ ಭೂಲೋಕದಲ್ಲಿ ಇರ್ತೀವಿ. ಆದರೂ ದೇವರು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನೇನು ಮಾಡ್ತಾರೆ, ನಡೆಸ್ತಾ ಇದ್ದಾರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ದೇವರನ್ನೇ ಸ್ವಂತವಾಗಿ ಆ ಕೆಟ್ಟದನ್ನು ದ್ವೇಷ ಮಾಡ್ತಾರೆ. ದೇವರನ್ನೇ ಸ್ವಂತವಾಗಿ ಆ ಕೆಟ್ಟದನ್ನು ಇಷ್ಟಪಡಲ್ಲ. ಈ ಭೂಲೋಕದಲ್ಲಿ ಕೆಟ್ಟದ್ದು ಇದೆ, ನಾವು ಹೇಳಲ್ಲ ಕೆಟ್ಟದಿಲ್ಲ ಅಂತ. ಆದರೂ ದೇವರು ನಮ್ಮನ್ನು ಅದರಿಂದ ಬಿಡಿಸಿದ್ದಾರೆ. ನಾವು ದೇವರ ಹತ್ರ ಜಗಳ ಮಾಡಲ್ಲ. ದೇವರ ಹತ್ರ ನಾವು ಎಲ್ಲದರ ನಂತರ ದೇವರ ಹತ್ರ ತಗೊಂಡು ಹೋಗ್ತಾಯಿದ್ದೀವಿ ಮತ್ತು ದೇವರು ಅದನ್ನು ಸರಿ ಮಾಡ್ತಾರೆ. ಇನ್ನೊಂದು ವಚನ ಅದು ತುಂಬ ಒಳ್ಳೆಯದಿದೆ. ಅದೇನೆಂದರೆ ಯೆಶಾಯ ಬರಿತಾ ಇದ್ದಾನೆ 55ನೇ ಅಧ್ಯಾಯ 8ನೇ ವಚನ ಮತ್ತು 9ನೇ ವಚನದಲ್ಲಿ, ನನ್ನ ಚಿತ್ತ ನಿಮ್ಮ ಚಿತ್ತ ಇಲ್ಲ, ನಿಮ್ಮ ಕಾರ್ಯ ನನ್ನ ಕಾರ್ಯ ನಿನ್ನ ಕಾರ್ಯ ಇಲ್ಲ ಅಂತ. ಅಂದರೆ ದೇವರು ಮಾಡುವಂಥ ಕಾರ್ಯಗಳು ಬೇರೆ ಇದೆ, ಮನುಷ್ಯನು ಮಾಡೋದು ಕಾರ್ಯ ಬೇರೆ ಇದೆ, ಮತ್ತು ದೇವರು ಯೋಚನೆ ಮಾಡೋದು ಬೇರೆ ಇದೆ, ನಾವು ಯೋಚನೆ ಮಾಡೋದು ಬೇರೆ ಇದೆ. ದೇವರು ಈ ಒಂದು ವಚನದಿಂದ ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ದೇವರು ಕೆಟ್ಟದ್ದು ಮಾಡಿಲ್ಲ, ಆದರೂ ಪಾಪದ ಮೂಲಕವಾಗಿ ಕೆಟ್ಟದ್ದು ಈ ಒಂದು ಭೂಲೋಕಕ್ಕೆ ಬಂದಿದೆ ಅಂತ ನಾವು ಉತ್ತರ ಕೊಡ್ಬೋದು. ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ದೇವರೇ, ಈ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೀವಿ. ಈ ಒಂದು ಜನರ ಪ್ರಶ್ನೆ ಕೇಳುವಾಗ ನಾವು ಪರಿಶುದ್ಧ ಆತ್ಮದ ಮೂಲಕವಾಗಿ ಅವ್ರಿಗೆ ಉತ್ತರ ಕೊಡೋದಂತೆ ನಮಗೆ ನೀವು ಸಹಾಯ ಮಾಡು. ಎಲ್ಲ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದಿದ್ದೀವಿ. ಆಮೇನ್.